ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮತ್ತಷ್ಟು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಟಾಕ್ ವಾರ್ ನೀನಾ ನಾನಾ ಅನ್ನೋ ಹಂತಕ್ಕೆ ತಲುಪಿದೆ. ಈ ವರದಿ ನೋಡ್ಕೊಂಡು ರಾಹುಲ್ ಗಾಂಧಿ ಅವರು ಕರೆದಿದ್ರು ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಫಲ ಕೊಡಬೇಕು. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಅದನ್ನು ಕೂಡ ಸಿದ್ದರಾಮಯ್ಯ ಅವರು ಸರಿಸಮವಾಗಿ ನೋಡಿಕೊಂಡಿದ್ದಾರೆ. ನಮ್ದು ಯಾವುದು ಬಣ ಇಲ್ಲ, ಕಾಂಗ್ರೆಸ್ ಬಣ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. 2.5 ವರ್ಷದ ಹಿಂದೆಯೂ ಸಿಎಂ ಸ್ಥಾನಕ್ಕೇರಲು ದೆಹಲಿಯಲ್ಲಿ ಪ್ರಯತ್ನ ನಡೆಸಿದ್ರು. ಆಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯಗೆ ನೀಡಿತ್ತು. ಡಿಕೆಶಿ ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ರು. ಈಗ 5 ವರ್ಷದ ಅವಧಿಯ ಪೈಕಿ ಅರ್ಧ ಅವಧಿಯನ್ನ ಸಿದ್ದರಾಮಯ್ಯ ಪೂರ್ಣಗೊಳಿಸಿದ್ದಾರೆ. ನನ್ನನ್ನ ಸಿಎಂ ಮಾಡಿ ಅಂತ ಬಂಡೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಪಕ್ಷ ಪೂಜೆಯಷ್ಟೇ. ನೋ ವ್ಯಕ್ತಿ ಪೂಜೆ, ಪಕ್ಷ ಪೂಜೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಸೊ ಆಲ್ವೇಸ್ ಐ ವರ್ಕ್ ಆನ್ ಕಲೆಕ್ಟಿವ್ ಲೀಡರ್ಶಿಪ್. ರಾಹುಲ್ ಗಾಂಧಿ ಬಗ್ಗೆ ಯಾವುದೇ ಮಾತಾಡಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ. ನಾನು ಹೇಳೋಂತ ಅವಶ್ಯಕತೆ ಇಲ್ಲ. ನಮ್ಮ ಗುರಿ 28, ಕರ್ನಾಟಕದಲ್ಲೇ 29 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡೋದು. ನಂದು ಕಾಂಗ್ರೆಸ್ ಬಣ, ನನ್ನ ನಂಬರ್ 140. ನಂದು ಯಾವುದು ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ಆಗಲ್ಲ. ಕೆಲ್ಸಕ್ಕೆ ಹೋಗಿದ್ರು, ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ. ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ? ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬ್ರದರ್ಸ್ ಅಂದವರು. ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್ ಅವರು, ನಮ್ಗಲ್ಲ ಬ್ರದರ್ಸ್. ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು. ಅವ್ರ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಇಕ್ಬಾಲ್ ಹುಸೇನ್ ವರ್ಸಸ್ ಬಸವರಾಜ ರಾಯರೆಡ್ಡಿ. ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಅವ್ರು ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನೀವರೇ ಹೇಳ್ಬಿಟ್ರಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರಂದ್ರೆ ಬಹಳ ಸಂತೋಷ. ಅವರು 4 ಮದ ಗೋಡೆಗಳ ಮಧ್ಯೆ ನಡೆದಿರೋದು ಅವ್ರಿಗೆ ಗೊತ್ತಿರೋಂತ ವಿಚಾರ. ನಾನು ಅದ್ರಾಗಿಲ್ಲ. ಅದಕ್ಕೆ ಇದು ಇಲ್ಲದ ಕ್ವಶನ್ ಕೇಳಿದ್ರೆ ನಾವ್ ಏನ್ ಹೇಳೋಣ? ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ, ಅದರಲ್ಲಿ ಅವರು ಒಬ್ರು. ಮಾಜಿ ಸಚಿವ ರಾಜಣ್ಣಗೆ ಶಾಸಕ ಬಾಲಕೃಷ್ಣ ಟಕ್ಕರ್. ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದು, ಇಲ್ವೋ ಹೇಳಿ? ವೈಟ್ ವಾಶ್ ಮಾಡ್ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ. ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ ಬಂದವ್ರೆ. ಅಂತವ್ರನ್ನ ಇಟ್ಕೊಂಡೆ ಸಿದ್ದರಾಮಯ್ಯ ಅವರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣ ಅವರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೂ ಇಲ್ಲ ಅಂತಲೇ ತೆರೆಮರೆಯಲ್ಲಿ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿದ್ದು, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮತ್ತಷ್ಟು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಟಾಕ್ ವಾರ್ ನೀನಾ ನಾನಾ ಅನ್ನೋ ಹಂತಕ್ಕೆ ತಲುಪಿದೆ. ಈ ವರದಿ ನೋಡ್ಕೊಂಡು ರಾಹುಲ್ ಗಾಂಧಿ ಅವರು ಕರೆದಿದ್ರು ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಫಲ ಕೊಡಬೇಕು. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಅದನ್ನು ಕೂಡ ಸಿದ್ದರಾಮಯ್ಯ ಅವರು ಸರಿಸಮವಾಗಿ ನೋಡ್ಕೊಂಡಿದ್ದಾರೆ. ನಂದು ಯಾವುದು ಬಣ ಇಲ್ಲ, ಕಾಂಗ್ರೆಸ್ ಬಣ. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. 2.5 ವರ್ಷದ ಹಿಂದೆಯೂ ಸಿಎಂ ಸ್ಥಾನಕ್ಕೇರಲು ದೆಹಲಿಯಲ್ಲಿ ಪ್ರಯತ್ನ ನಡೆಸಿದ್ರು. ಆಗ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯಗೆ ನೀಡಿತ್ತು. ಡಿಕೆಶಿ ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ರು. ಈಗ 5 ವರ್ಷದ ಅವಧಿಯ ಪೈಕಿ ಅರ್ಧ ಅವಧಿಯನ್ನ ಸಿದ್ದರಾಮಯ್ಯ ಪೂರ್ಣಗೊಳಿಸಿದ್ದಾರೆ. ನನ್ನನ್ನ ಸಿಎಂ ಮಾಡಿ ಅಂತ ಬಂಡೆ ಹೇಳ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಇಲ್ಲ,
ಪಕ್ಷ ಪೂಜೆಯಷ್ಟೇ. ವ್ಯಕ್ತಿ ಪೂಜೆ, ಪಕ್ಷ ಪೂಜೆ. ವ್ಯಕ್ತಿ ಮೇಲೆ ಪೂಜೆ ಮಾಡೋದಿಲ್ಲ, ಪಕ್ಷದ ಮೇಲೆ ಪೂಜೆ ಮಾಡೋದಿಲ್ಲ. ಸೊ ಆಲ್ವೇಸ್ ಐ ವರ್ಕ್ ಆನ್ ಕಲೆಕ್ಟಿವ್ ಲೀಡರ್ಶಿಪ್. ರಾಹುಲ್ ಗಾಂಧಿ ಬಗ್ಗೆ ಯಾವುದೇ ಮಾತಾಡಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನ್ ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ. ನಾನು ಹೇಳೋಂತ ಅವಶ್ಯಕತೆ ಏನಿಲ್ಲ. ನಮ್ಮ ಗುರಿ 28 ಕರ್ನಾಟಕದಲ್ಲೇ 29 ದೇಶದಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡೋದು. ನಂದು ಕಾಂಗ್ರೆಸ್ ಬಣ, ನನ್ನ ನಂಬರ್ 140. ನಂದು ಯಾವ್ದು ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಅಲ್ಲಿ ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ಆಗಲ್ಲ. ಕೆಲ್ಸಕ್ಕೆ ಹೋಗಿದ್ರು, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗರೇ ಅಲ್ಲ. ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರಿ? ಎಂದನ ಹೇಳಿದಾರೆ ಅವರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಬ್ರದರ್ಸ್ ಅಂದವರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ? ಇಲ್ಲ, ಬ್ರದರ್ಸ್ ಅವ್ರಿಗೆ ರೀ, ಅವರು ಸಾಬರ್ಗೆ ಬ್ರದರ್ಸ್, ಅವರು ನಮ್ಗಲ್ಲ ಬ್ರದರ್ಸ್. ಆಗಿದ್ರೆ ನಮ್ಮನ್ ಬ್ರದರ್ಸ್ ಅಂತ ಇದ್ರು, ಅವ್ರನ್ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ. ನಮ್ ಸಂಬಂಧ ಹೆಂಗ್ ಬರ್ತೈತೆ? ಸಂಬಂಧನೇ ಇಲ್ಲ. ಇಕ್ಬಾಲ್ ಹುಸೇನ್ ವರ್ಸಸ್ ಬಸವರಾಜ ರಾಯರೆಡ್ಡಿ. ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ. ಅವ್ರು ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನೀವರೇ ಹೇಳ್ಬಿಟ್ರಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರಂದ್ರೆ ಬಹಳ ಸಂತೋಷ. ಅವರು 4 ಗೋಡೆಗಳ ಮಧ್ಯೆ ನಡೆದಿರೋದು ಅವ್ರಿಗೆ ಗೊತ್ತಿರೋಂತ ವಿಚಾರ. ನಾನು ಅದ್ರಾಗಿಲ್ಲ. ಅದಕ್ಕೆ ಇದು ಇಲ್ಲದ ಕ್ವಶನ್ ಕೇಳಿದ್ರೆ ನಾವ್ ಏನ್ ಹೇಳೋಣ? ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವಿರ್ತಾರೆ, ಅದರಲ್ಲಿ ಅವರು ಒಬ್ರು. ಮಾಜಿ ಸಚಿವ ರಾಜಣ್ಣಗೆ ಶಾಸಕ ಬಾಲಕೃಷ್ಣ ಟಕ್ಕರ್. ಹೈಕಮಾಂಡ್ ಈಗ ಮೇಜರ್ ಮೀಟ್ ಮಾಡಬೇಕಾಗಿರೋದು ರಾಹುಲ್ ಗಾಂಧಿ ಅವರಿಗೆ. ಈಗ ರಾಹುಲ್ ಗಾಂಧಿ ಹೊರತುಪಡಿಸಿ ಶಿವಕುಮಾರ್ ಅವರು ಎಲ್ಲಾನು ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಹರಿಪ್ರಸಾದ್ ಅವರಿಗೂ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ. ಇವರು ಭೇಟಿ ಮಾಡ್ತಾ ಇಲ್ಲ ಅಂದ್ರೆ ಸಮ್ ರಿಸರ್ವೇಶನ್ ಇಸ್ ದೇರ್ ಅಂತ ಹೇಳ್ಕೋಬಹುದು, ಇಲ್ವೋ ಹೇಳಿ? ವೈಟ್ ವಾಶ್ ಮಾಡ್ಬಿಟ್ಟಿದ್ದೀನಿ ನಾನು ಕಾಂಗ್ರೆಸ್ನ ತುಮಕೂರಿನಲ್ಲಿ. ನಾನು ಇನ್ನು ಮುಂದೆನೂ ಕೂಡ ನಾನು ವೈಟ್ ವಾಶ್ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ರಾಜಣ್ಣ ಅವರು. ಮತ್ತೆ ಅವ್ರ ಮಗ ಅವರು ಕೂಡ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮೊನ್ನೆ ಮಾಡ್ಕೊಂಡ್ ಬಂದವ್ರೆ. ಅಂತವ್ರನ್ನ ಇಟ್ಕೊಂಡೆ ಸಿದ್ದರಾಮಯ್ಯ ಅವರಿಗೆ ಇಂಥ ನೋವು ಪರಿಸ್ಥಿತಿ ಬರ್ತಾ ಇರೋದು. ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಅವರು ಸರಿಸಮಾನವಾಗಿ ನೋಡ್ಕೊಂಡಿದ್ದಾರೆ. ಬರೀ ರಾಜಣ್ಣ ಅವರುಗಳೆಲ್ಲ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಸಿದ್ದರಾಮಯ್ಯ ಅವ್ರ ಹತ್ರ ಅವ್ರವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೂ ಇಲ್ಲ ಅಂತಲೇ ತೆರೆಮರೆಯಲ್ಲಿ ಕುರ್ಚಿಗಾಗಿ ಸರ್ಕಸ್ ನಡೆಸುತ್ತಿದ್ದು, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.